ಅಪ್ಪ ಮತ್ತು ಮಗ ಸೇರಿದ್ರೆ ಏನ್ ಬೇಕಾದರೂ ಮಾಡಬಹುದು. ಅಪ್ಪನಿಗೆ ಮಗ ಸಖತ್ ಸಾಥ್ ಕೊಟ್ರೆ ಕುಟುಂಬ ಚೆನ್ನಾಗಿರುತ್ತದೆ ಅಲ್ವಾ. ಈ ಕೇಸ್ನಲ್ಲಿ ಅಪ್ಪ ಮಗ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದರಲ್ಲಿ ನೋ ಡೌಟ್. ಆದರೆ ಒಳ್ಳೆ ವಿಚಾರಕ್ಕೆ ಅಲ್ಲ ಅನ್ನೋದು ಬೇಜಾರು. ಯಾಕಂದ್ರೆ ಅಪ್ಪ ಮಗ ಕಳ್ಳತನಕ್ಕಾಗಿ ಜೋಡಿಯಾಗಿದ್ದಾರೆ. ಅವರು ಅಂದುಕೊಂಡಂತೆಯೇ ಭರ್ಜರಿ ಬೇಟೆನೇ ಆಡಿದ್ರು, ಆದರೆ ಕೊನೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಮಗನೂ ಇಲ್ಲ ಅಂತ ಹಾಡು ಬರೆದ್ರೆ ಇವರಿಗೆ ಪಕ್ಕಾ ಸೂಟ್ ಆಗತ್ತೆ. ಯಾಕಂದ್ರೆ ಅಪ್ಪ ಹಾಕಿದ ತಾಳಕ್ಕೆ ಮಗ ಕುಣಿತಾನೆ, ಮಗ ಮಾಡಿದ ಟ್ಯೂನ್ಗೆ ಅಪ್ಪ ಹಾಡ್ತಾನೆ. ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಏನಾದ್ರೂ ಇದೆಯಾ? ನೋ ವೇ, ಚಾನ್ಸೇ ಇಲ್ಲ. ಇವರಿಬ್ಬರು ಏನ್ ಮಾಡಿದ್ರು ಅನ್ನೋದಕ್ಕೆ ಒಂದು ಸಖತ್ತಾಗಿರೋ ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ. ಈ ಸೀನ್ ನಲ್ಲಿ ಅಪ್ಪ ಇಲ್ಲ, ಆದ್ರೆ ಮಗ ಮಾಡಿರೋ ಕೆಲಸದಲ್ಲಿ ಅಪ್ಪನ ಪಾತ್ರವಿದೆ. ಅದು ಎಂತಹ ಪಾತ್ರ ಅಂತ ಆಮೇಲೆ ಹೇಳ್ತೀನಿ. ಪೊಲೀಸರ ಜೊತೆ ಮಗ ಮಿರ್ಜಾ ಸೈಯದ್ ಬೇಗ್ ಬರ್ತಿದ್ದಾನೆ. ಅದಾಗಲೇ ಇವನಿಗೆ ಸರಿಯಾಗಿ ವರ್ಕ್ ಆಗಿದೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ಅದು ಹೊಸ ವಿಷಯ ಏನಲ್ಲ ಬಿಡಿ. ಆದ್ರೆ ಇವನು ಒಳಗೆ ಕರ್ಕೊಂಡು ಹೋಗಿ ಪೊಲೀಸರಿಗೆ ಒಂದೆರಡು ಚೀಲ ತೋರಿಸ್ತಾನೆ ನೋಡಿ. ಅಬ್ಬಬ್ಬಾ, ಕಂತೆ ಕಂತೆ ಹಣ, ಬ್ಯಾಗ್ ತುಂಬಾ ಚಿನ್ನಾಭರಣ. ಇಷ್ಟೊಂದು ದುಡ್ಡು ಮತ್ತು ಚಿನ್ನಾಭರಣ ನೋಡಿದ್ಮೇಲೆ ಇದು ಹೇಗೆ ಸಿಕ್ತು ಇವನಿಗೆ? ಅಪ್ಪ ಮತ್ತು ಮಗನ ಜೋಡಿ ಮಾಡಿದ ಕರಾಮತ್ತು ಏನು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಿದೆ ಅಲ್ವಾ? ಬನ್ನಿ ಹಾಗಾದ್ರೆ ಇವರಿಬ್ಬರ ವರ್ಲ್ಡ್ಗೆ ಹೋಗ್ಬಿಟ್ಟು ಬರೋಣ. ತಂದೆ ನೂರುದ್ದೀನ್ ಬೇಗ್ ಹಾರ್ಟ್ ಪೇಷಂಟ್. ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾದಾಗ ಮಗನಿಗೆ ಏನ್ ಮಾಡುದು ಅಂತ ಗೊತ್ತಾಗೋದಿಲ್ಲ. ಆಪರೇಷನ್ಗಾಗಿ ದುಡ್ಡು ಬೇಕು, ಏನ್ ಮಾಡುದು ಅಂತ ಮಗ ಯೋಚನೆ ಮಾಡ್ತಿರುವಾಗ ಅವನಿಗೆ ಹೊಳೆಯೋದೇ ಕಳ್ಳತನ. ಆಗ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಅಪ್ಪನಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾನೆ. ಆ ನಂತರ ಅಂದ್ರೆ ತಂದೆ ಗುಣಮುಖನಾದ ನಂತರ ಮಗನಿಗೆ ಏನ್ ಮಾಡುದು ಅನ್ನೋದು ತೋಚೋದಿಲ್ಲ. ಆಗ ಅವನು ಮಾದನಾಯಕನಹಳ್ಳಿಯ ಸಂಧ್ಯಾ ಕಿರಣ ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ವೃದ್ಧಾಶ್ರಮದಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. 15 ದಿನಕ್ಕೊಮ್ಮೆ ಕೆಲಸಕ್ಕೆ ಹೋಗಿ ಕ್ಲೀನ್ ಮಾಡಿ ಬರ್ತಾ ಇದ್ದ. ಈ ವೇಳೆ ಮಾಲೀಕರಾದ ಕಮಲಮ್ಮ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ದಾರೆ ಅನ್ನೋ ವಿಚಾರ ಇವನ ಕಿವಿಗೆ ಬೀಳುತ್ತೆ. ಇನ್ಫ್ಯಾಕ್ಟ್ ಕಮಲಮ್ಮನ ಮಗ ಇರುವುದು ಸಿಂಗಾಪುರದಲ್ಲಿ. ಆತ ಇಲ್ಲೊಂದು ಸೈಟ್ ಖರೀದಿಸಲು ಹಣ ಕಳುಹಿಸಿದ್ದ. ಎಲೆಕ್ಷನ್ ಇರೋದ್ರಿಂದ ಕಮಲಮ್ಮ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತ ಸುಮ್ಮನಾಗಿದ್ರು. ಹಣವನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿಟ್ಟಿದ್ರು. ಕಮಲಮ್ಮನ ಬಳಿ ಅಗಾಧವಾದ ಹಣ ಮತ್ತು ಚಿನ್ನಾಭರಣ ಇರುವುದನ್ನ ಕನ್ಫರ್ಮ್ ಮಾಡಿಕೊಂಡ ಮಗ ತಂದೆಗೆ ಈ ವಿಚಾರ ಹೇಳ್ಬಿಡ್ತಾನೆ. ಮೊದಲೇ ಸಾಲದಿಂದ ಕಂಗಿಟ್ಟಿದ್ದ ಅಪ್ಪ ಮಗನ ಪ್ಲಾನ್ ಹಿಂದು ಮುಂದು ನೋಡದೆ ಸೈ ಎಂದು ಬಿಡ್ತಾನೆ. ಒಟ್ನಲ್ಲಿ ಅಪ್ಪ ಮತ್ತು ಮಗ ಸೇರ್ಕೊಂಡು ಪಕ್ಕಾ ಪ್ಲಾನ್ ಮಾಡಿಕೊಂಡು ಕಳ್ಳತನಕ್ಕೆ ಮುಂದಾಗ್ತಾರೆ. ಸಂಧ್ಯಾ ಕಿರಣ ವೃದ್ಧಾಶ್ರಮ ಹಾಗೂ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಮಾಲೀಕರು ಲಕ್ಷಾಂತರ ಹಣ ಜೊತೆಗೆ ಕೆಜಿಗಟ್ಟಲೆ ಚಿನ್ನಾಭರಣಗಳನ್ನ ಇಟ್ಟಿರುವಂಥದ್ದನ್ನ ಸೈಯದ್ ಬೇಗ್ ಗಮನಿಸಿರ್ತಾನೆ. ಈ ವಿಚಾರವನ್ನ ತಂದೆ ನೂರುದ್ದೀನ್ ಬೇಗು ಕೂಡ ತಿಳಿಸ್ತಾನೆ. 8 ಲಕ್ಷ ಸಾಲ ಇದೆ, ಸಣ್ಣ ಪುಟ್ಟ ಕಳ್ತನವನ್ನ ಮಾಡಿದೀವಿ, ಒಂದೇ ಬಾರಿಗೆ ಸೆಟ್ಲ್ ಆಗ್ಬೋದು ಅಂತೇಳಿ ಅವೆಲ್ಲವನ್ನು ಕೂಡ ಮಾಲೀಕರ ಗಮನಕ್ಕೆ ಬರದೆ ತಂದೆ ಮಗ ಇಬ್ರು ಸೇರಿ ದೋಸ್ತಾರೆ. ಸಂಧ್ಯಾ ಕಿರಣ ರಿಹ್ಯಾಬಿಲಿಟೇಷನ್ ಸೆಂಟರ್, ವೃದ್ಧಾಶ್ರಮ ಮತ್ತು ಕಮಲಮ್ಮರ ಮನೆ ಎಲ್ಲವೂ ಅಕ್ಕಪಕ್ಕದಲ್ಲಿಯೇ ಇದೆ. ಕೆಲಸಕ್ಕೆ ಹೋಗ್ತಾ ಇದ್ದ ಮಗ ಈ ವಿಚಾರವನ್ನ ಪಕ್ಕಾ ಮಾಡ್ಕೊಂಡಿದ್ದ. ನಗದು ಮತ್ತು ಚಿನ್ನಾಭರಣ ಕಮಲಮ್ಮನ ಮನೆಯಲ್ಲಿರೋದನ್ನ ಖಚಿತಪಡಿಸಿಕೊಂಡು ಅಪ್ಪನ ಜೊತೆ ಕಳ್ಳತನ ಮಾಡಿದ್ದ. ನಿಮಗೆ ಆಶ್ಚರ್ಯ ಆಗ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ 11 ಲಕ್ಷ, ಮನೆಯಲ್ಲಿ 21 ಲಕ್ಷ ನಗದು ಮತ್ತು 1.5 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಚಿನ್ನಾಭರಣ ಮತ್ತು ಡೈಮಂಡ್ ಆಭರಣಗಳನ್ನ ಅಪ್ಪ ಮತ್ತು ಮಗ ಕದಿತಾರೆ. ಓಲ್ಡ್ ಏಜ್ ಹೋಮ್ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಿದೆ. ಆ ಸೆಂಟರ್ದಲ್ಲಿ ದಿನಾಂಕ 10/4/24ರಂದು ಅರ್ಲಿ ಮಾರ್ನಿಂಗು ಅಲ್ಲಿಂದ ಒಟ್ಟು 21.5 ಲಕ್ಷ ದುಡ್ಡು ಮತ್ತು 1/4 kg ಗೋಲ್ಡು ಮತ್ತು ಡೈಮಂಡ್ ಆರ್ನಮೆಂಟ್ಸನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರಂತೇಳಿ ಒಂದು
ದೂರು ದಾಖಲಾಗಿತ್ತು. ಆ ದೂರನ್ನು ಪಡೆದ ನಂತರ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುರಳೀಧರ್ ಅವರ ನೇತೃತ್ವದ ತಂಡ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಯಾವಾಗ ಓನರ್ ಕಮಲಮ್ಮ ಅವರಿಗೆ ಕಳ್ಳತನವಾಗಿರುವುದು ಗೊತ್ತಾಯ್ತೋ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು. ಆ ಓಲ್ಡ್ ಏಜ್ ಹೋಮ್ನಲ್ಲಿ 15 ದಿನಕ್ಕೊಮ್ಮೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಒಬ್ಬ ಹುಡುಗ ಬರ್ತಾಯಿದ್ದ. ಆ ಹುಡುಗನ ಮೇಲೆ ಸ್ವಲ್ಪ ಸಸ್ಪೆಕ್ಟ್ ಬಂದಿತ್ತು. ಅವನನ್ನು ಕರೆದುಕೊಂಡು ನಾವು ವಿಚಾರಣೆ ಮಾಡಲಾಗಿ ಆತ ಮತ್ತು ಆತನ ತಂದೆ ಈಗ ಇಬ್ಬರೂ ಸಹಿತ ಈ ಒಂದು ಕಳ್ಳತನ ಮಾಡೋ ಒಂದು ಉದ್ದೇಶದಿಂದ ತಂದೆಗೆ ಗಮನಕ್ಕೆ ತಂದು ಮಗ ಒಬ್ಬನೇ ಆ ಮನೆಯಲ್ಲಿ ಹೋಗಿ ಗಾಡ್ರೇಜ್ನಲ್ಲಿ ಬೀರುವನ್ನು ಓಪನ್ ಮಾಡಿ ಕಳ್ಳತನ ಮಾಡಿದ್ದು ನಮಗೆ ಸಾಕಷ್ಟು ತನಿಖೆಯಿಂದ ಕಂಡುಬಂದಿದೆ. ಹೀಗಾಗಿ ಅವರಿಂದ 21.5 ಲಕ್ಷ ದುಡ್ಡು ಮತ್ತು 1.25 kg ಗೋಲ್ಡ್ ಮತ್ತು ಡೈಮಂಡ್ ಆರ್ನಮೆಂಟ್ಸನ್ನು ಸಹಿತ ನಾವು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದೇವೆ. ಇವರು ಕಳ್ಳತನ ಮಾಡಿದ ಮೇಲೆ ಇಬ್ಬರೂ ಸಹಿತ ಬಳ್ಳಾರಿ ಮೂಲದವರು. ಕಳ್ಳತನ ಮಾಡಿದ ಮೇಲೆ ಅದನ್ನು ಗೋಲ್ಡನ್ನು ತೆಗೆದುಕೊಂಡು ಹೋಗಿ ಆಮೇಲೆ ಪರಾರಿಯಾಗಿದ್ದರು, ಬಳ್ಳಾರಿ ಕಡೆ ಇದ್ದರು. ನಾವು ಅದಾದಮೇಲೆ ನಮ್ಮದೇ ಆದ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ನಗದು ಮತ್ತು ಚಿನ್ನಾಭರಣ ದೋಚಿದ್ದ ಇವರಿಗೆ ಕಾಡಿದ್ದು ಇಷ್ಟೊಂದು ಹಣ ಮತ್ತು ಚಿನ್ನಾಭರಣ ಎಲ್ಲಿ ಇಡುವುದು ಅನ್ನೋದು. ಯಾಕಂದ್ರೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳಿವೆ. ಒಂದಲ್ಲ ಒಂದು ಕಡೆ ತಗ್ಲಾಕೊಳ್ತೀವಿ ಅನ್ನೋದು ಇವರಿಗೆ ಗೊತ್ತಿರ್ತದೆ. ಹೀಗಾಗಿ ಒಂದು ರೂಮ್ ಪಡೆದು ಅಲ್ಲಿಯೇ ಇವೆಲ್ಲವನ್ನ ಇಡೋಣ ಅಂತ ನಿರ್ಧರಿಸಿ ಅದರಂತೆ ಮಾಡ್ತಾರೆ. ಕದ್ದ ಹಣವನ್ನ ಚುನಾವಣೆ ಸಮಯದಲ್ಲಿ ಎಲ್ಲಿಡಬೇಕು ಅಂತೇಳಿ ಗೊತ್ತಾಗದ ಅಪ್ಪ ಮಕ್ಕಳು ಕಡಬ್ಗೆರೆ ಬಳಿ ರೂಮನ್ನು ಬಾಡಿಗೆ ಪಡ್ಕೊಂಡು ಅಲ್ಲಿ ಕದ್ದಂಥ ಸುಮಾರು 30 ಲಕ್ಷ ಹಣ, 1.25 kg ಚಿನ್ನಾಭರಣವನ್ನು ಬಚ್ಚಿಟ್ಟಿರ್ತಾರೆ. CCTV ಫುಟೇಜ್ ಆಧಾರದಲ್ಲಿ ತನಿಖೆ ಕೈಗೊಂಡಂಥ ಮಾದನಾಯಕನಹಳ್ಳಿ ಪೊಲೀಸರು ಅಪ್ಪ ಮಕ್ಕಳಿಬ್ಬರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಸದ್ಯ ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ನಮಗೆ 8 ಲಕ್ಷ ಸಾಲ ಇತ್ತು, ಜೊತೆಗೆ ಆರೋಗ್ಯದ ಸಮಸ್ಯೆ ಕೂಡ ಇತ್ತು, ಒಂದೇ ಬಾರಿಗೆ ದೊಡ್ಡ ಮಟ್ಟದ ಕಳ್ತನವನ್ನು ಮಾಡಿ ಸೆಟ್ಲ್ ಆಗೋಣ ಅಂತೇಳಿ ಈ ರೀತಿಯಾಗಿ ಮಾಡಿದ್ದಾಗಿ ತಂದೆ ಮಕ್ಕಳು ತಪ್ಪನ್ನು ಒಪ್ಕೊಂಡಿರುವಂಥದ್ದು. ಸಣ್ಣ ಪುಟ್ಟ ಸಾಲ ತೀರಿಸಿಕೊಂಡು ಆರಾಮಾಗಿ ಇರಬೇಕು ಅಂತ ಕಳ್ಳತನ ಮಾಡಿದ್ದ ಅಪ್ಪ ಮತ್ತು ಮಗ ಸದ್ಯ ಜೈಲು ಸೇರಿದ್ದಾರೆ.